ವಿಚಾರಣಾಧೀನ ಕೈದಿಯೊಬ್ಬ ಗೋಡೆ ದಾಟಲು ಹೋಗಿ ಬಿದ್ದು ಸಾವನ್ನಪ್ಪಿದ ಘಟನೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಲ್ಲಿ ನಡೆದಿದೆ. ಕಳೆದ 5 ದಿನಗಳ ಹಿಂದೆ ಮೃತ ಕೈದಿ ಆನಂದ್ ತನ್ನ ಪತ್ನಿಯನ್ನ ಕೊಲೆ ಮಾಡಿ ಯಶವಂತಪುರದ ಪೊಲೀಸರಿಗೆ ಶರಣಾಗಿದ್ದ. ಮೃತ ಆನಂದ್ ಹಾಗೂ ಬಸಮ್ಮ ದಂಪತಿ ಮದುವೆಯಾಗಿ ಕೇವಲ 42 ದಿನಗಳಾಗಿದ್ವು. ಬರೀ 42 ದಿನಗಳ ದಾಂಪತ್ಯ ಜೀವನಕ್ಕೆ ಪತ್ನಿಯನ್ನು ಕೊಲೆ ಮಾಡುವಂತಹ ಬಿರುಕು ಬಂದಿದ್ದು ಯಾಕೆ ಅನ್ನೋ ವಿಚಾರವನ್ನ ಕೆದಕಿದಾಗ ಪತ್ನಿ ಬಸಮ್ಮ ಸದಾ ತನ್ನ ಮೊಬೈಲ್ನಲ್ಲಿ ಬ್ಯುಸಿಯಾಗಿರ್ತಾ ಇದ್ಲು, ತನ್ನ ಗೆಳೆಯನಿಗೆ ಫೋನ್ ಹಾಗೂ ಮೆಸೇಜ್ ಮಾಡ್ತಾ ಇದ್ಲು. ಇದರಿಂದ ಬೇಸತ್ತ ಪತಿ ಆನಂದ್ ಬಸಮ್ಮಳನ್ನ ಕೊಲೆ ಮಾಡಿ ಜೈಲು ಸೇರಿದ್ದ. ಜೈಲಿನಲ್ಲಿ ಆನಂದ್ ಮೃತಪಟ್ಟು 2 ದಿನಗಳಾದರೂ ಈ ವಿಚಾರವನ್ನ ಸಂಬಂಧಿಕರಿಗೆ ಪೊಲೀಸರು ತಿಳಿಸಿಲ್ಲ ಅಂತ ಸಂಬಂಧಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಮಾಧ್ಯಮಗಳಲ್ಲಿ ಬಂದ ವರದಿಯನ್ನ ನೋಡಿ ಆನಂದ್ ಸಾವಿನ ಬಗ್ಗೆ ಸಂಬಂಧಿಕರು ಖಚಿತಪಡಿಸಿಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಅಭಿಷೇಕ್ ಜೈಶಂಕರ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಲ್ಲಿ 5 ದಿನಗಳ ಹಿಂದೆ ಆನಂದ್ ಮೃತಪಟ್ಟಿದ್ದಾನೆ. ಆದ್ರೂ ಕೂಡ ಪೋಷಕರಿಗೆ ಈ ವಿಷಯವನ್ನ ತಿಳಿಸದೆ ಮರೆಮಾಚೋದಿಕ್ಕೆ ಏನ್ ಕಾರಣ? ಖಂಡಿತ ನವಿತಾ, ಏನು 5 ದಿನಗಳ ಹಿಂದೆ ಏನು ಯಶವಂತಪುರ ಲಿಮಿಟ್ಸ್ ನಲ್ಲಿ ಈತ ಒಂದು ತನ್ನ ಹೆಂಡತಿ ಬಸಮ್ಮ ಅನ್ನೋಳನ್ನ ಕೊಲೆ ಮಾಡಿರುವಂತದ್ದು. ಆಕೆ ಬೇರೆಯವ್ರಿಗೆ ಕರೆ ಮಾಡ್ತಾ ಇದ್ದಾಳೆ ಮತ್ತೆ ಮೆಸೇಜ್ ಮಾಡ್ತಾ ಇದ್ದಾಳೆ ಅನ್ನೋ ಕಾರಣಕ್ಕೆ ಒಂದು ಈತ ಕತ್ತು ಹಿಸ್ಕಿ ಸಾಯಿಸಿ ನಂತರ ಆತ ಪೊಲೀಸ್ ಸ್ಟೇಷನ್ಗೆ ಒಂದು ಸರೆಂಡರ್ ಆಗಿರುವಂತದ್ದು. ಈ ಪ್ರಕರಣವಾಗಿ ವಿಚಾರಣೆ ಕೂಡ ನಡೆದು ಆತನನ್ನ ಪರಪ್ಪನಗರಕ್ಕೆ ಇದ್ ಮಾಡಿರ್ತಾರೆ. ವಿಚಾರಣೆ ಹಂತದಲ್ಲಿ ವಿಚಾರಣೆದಿಂದ ಕೈದಿಯಾಗಿ ಒಂದು ಅಲ್ಲಿರ್ತಾನೆ. ಆದ್ರೆ ಕಳೆದ ದಿನದಲ್ಲಿ ಅವನು ಕಾಂಪೌಂಡ್ ಇಂದ ಕೆಳಗಡೆ ಬಿದ್ದು ಜಾರಿ ಆತ ಸತ್ತಿದ್ದಾನೆ ಅನ್ನುವಂಥದ್ದು ಒಂದು ಮಾಹಿತಿಗಳನ್ನು ಪೊಲೀಸ್ನವ್ರು ಕೊಡ್ತಾರೆ. ಆದ್ರೆ ಇನ್ನೊಂದು ವಿಷಯ ಏನಂದ್ರೆ ಅವ್ರ ಮನೆಯವ್ರಿಗೂ ಕೂಡ ಈ ವಿಷಯ ಗೊತ್ತಿಲ್ಲದೆ ಇರುವಂತದ್ದು. ಟಿವಿಯಲ್ಲಿ ಬಂದ ಒಂದು ಬ್ರೇಕಿಂಗ್ ನೋಡಿ ಅವರು ಈ ತರ ನಮ್ಮವ್ರು ಸತ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ಜಸ್ಟ್ ಡಯಲ್ಗೆ ಫೋನ್ ಮಾಡ್ತಾರೆ. ಜಸ್ಟ್ ಡಯಲ್ ಫೋನ್ ಮಾಡಿ ನಂತರ ಪರಪ್ಪನಗರ ಪೊಲೀಸ್ ಸ್ಟೇಷನ್ ನಂಬರ್ ತಗೊಂಡು ಅಲ್ಲಿಂದ ವಿಚಾರಣೆ ಮಾಡಿದಾಗ ಈ ತರ ಆಗಿದೆ ಅನ್ನುವಂತ ವಿಷಯಗಳು ಕೊಡ್ತಾ ಇದ್ದಾರೆ. ನವಿತಾ, ಓಕೆ ಅಭಿಷೇಕ್, ಇವನು ತನ್ನ ಹೆಂಡತಿಯನ್ನ ಕೊಲೆ ಮಾಡೋದಿಕ್ಕೆ ಏನ್ ಕಾರಣ ಅಂತ? ಖಂಡಿತ ನವಿತಾ, ಈಕೆ ಮದುವೆಯಾಗಿ ಅವರಿಬ್ಬರ ನಡುವೆ ಮದುವೆಯಾಗಿ 42 ದಿನ ಅಷ್ಟೇ ಆಗಿರೋದು. ಈತ ಗಾರೆ ಕೆಲಸ ಮಾಡ್ತಾ ಇದ್ದ. ಈ ಸಂದರ್ಭದಲ್ಲಿ ಆಕೆ ಹೆಂಡತಿ ಅವಳ ಮೊಬೈಲ್ ಇಂದ ಬೇರೆಯವರಿಗೆ ಗೆಳೆಯ ಏನಿದ್ದಾನೆ ಗೆಳೆಯನ ಅಥವಾ ಪ್ರಿಯಕರಣ ಅಂತ ಹೇಳ್ಬೋದು, ಅವರಿಗೆ ಒಂದು ಮೆಸೇಜ್ ಹಾಕ್ತಿರುವಂತದ್ದು ಮತ್ತೆ ಅವ್ರ ಬಗ್ಗೆ ಅವನ ಹತ್ರ ಮಾತಾಡ್ತಿರುವಂತದ್ದು, ದಿನಗಟ್ಲೆ ಮಾತಾಡ್ತಿರುವಂತದ್ದು. ಇದ್ರ ಬಗ್ಗೆ ಸಾಕಷ್ಟು 42 ದಿನದಲ್ಲಿ ಕೂಡ ಸಾಕಷ್ಟು ಬಾರಿ ಅವರಿಬ್ರು ನಡುವೆ ಒಂದು ಜಗಳ ಆಗಿದೆ. ಈ ಜಗಳ ಮೊನ್ನೆ ಕಳೆದ 5 ದಿನದ ಹಿಂದೆ ಆ ಜಗಳ ತಾರಕಕ್ಕೇರಿ ನಂತರ ಅದು ಕೊಲೆಯಲ್ಲಿ ಅಂತ್ಯ ಆಗಿರುವಂತದ್ದು. ನವಿತಾ, ಓಕೆ, ಈಗಾಗಲೇ ಆನಂದ್ ಪೋಷಕರು ಕೂಡ ಅಲ್ಲಿ ಪೊಲೀಸರು ವಿಷಯ ತಿಳಿಸಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗಲಾದ್ರೂ ಅವರ ಪೋಷಕರಿಗೆ ಮಾಹಿತಿಯನ್ನ ಪೊಲೀಸರು ಕೊಟ್ಟಿದ್ದಾರಾ ಹೇಗೆ? ಖಂಡಿತ ನವಿತಾ, ಕಳೆದ ಅವ್ರೇನು ಪರಪ್ಪನಗರಗೆ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿ ಈ ತರ ಆಗಿದೆ, ನಾವು ಬ್ರೇಕಿಂಗ್ ನೋಡಿದೀವಿ, ಇದರಿಂದ ಏನು ಇದು ಅಂತ ಕೇಳಿದಾಗ ಹೌದು ಈ ತರ ಆತ ಒಂದು ಕಾಂಪೌಂಡ್ ಹಾರೋದಕ್ಕೆ ಹೋಗಿ ಆತ ಸಾವನ್ನಪ್ಪಿರುವಂತದ್ದು ಅಂತ ಅನ್ನೋದೊಂದು ವಿಷಯ ಮುಟ್ಟಿಸ್ತಾರೆ. ಆದ್ರೆ ಇಲ್ಲಿವರೆಗೂ ಪ್ರತಿಯೊಬ್ಬ ಅಧಿಕಾರಿಯೂ ಅಷ್ಟೇ ಒಂದು ಜೈಲಲ್ಲಿ ಏನಾಗುತ್ತೆ ಅವನೇನಾದ್ರು ಸಾವನ್ನಪ್ಪಿದ್ದಾನೆ ಅಥವಾ ಅನಾರೋಗ್ಯ ಏನಾದ್ರು ಪೀಡಿತನಾಗಿದ್ರೆ ಖಂಡಿತವಾಗಿ ಅವರ ಪೋಷಕರಿಗೆ ಮತ್ತೆ ಅವ್ರಿಗೆ ಸಂಬಂಧಪಟ್ಟ ಕುಟುಂಬದವ್ರಿಗೆ ಇದ್ದಾರೆ ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡ್ಬೇಕಾಗಿತ್ತು. ಆದ್ರೆ ಪೊಲೀಸ್ನವರ ಒಂದು ಬೇಜವಾಬ್ದಾರಿತನ ಅಂತಾನೆ ಹೇಳ್ಬೋದು, ಜೈಲಿನ ಅಧಿಕಾರಿಗಳ ಬೇಜವಾಬ್ದಾರಿ ಅಂತ ಹೇಳ್ಬೋದು. ಅದನ್ನ ವಿಷಯ ಮುಟ್ಟಿಸ್ತಾ ಇರೋದು ಒಂದು ದುರಂತ ಅಂತ ಹೇಳ್ಬೋದು. ಟಿವಿಯಲ್ಲಿ ಬಂದಿರೋ ಬ್ರೇಕಿಂಗ್ ನೋಡಿ ಅವರು ಬಂದಿರೋ ವಿನಃ ಇವರಾಗಿ ಫೋನ್ ಕೂಡ ಮಾಡಿರ್ಲಿಲ್ಲ. ನವಿತಾ, ಅಂದ್ರೆ ಮುಚ್ಚಿ ಹಾಕುವ ಪ್ರಯತ್ನ ಅದರಲ್ಲಿ ಆಗಿತ್ತಾ ಹೇಗೆ ಅಭಿಷೇಕ್? ಖಂಡಿತ ನವಿತಾ, ಇದ್ರಲ್ಲಿ ಆ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಪರಪ್ಪನ ಅಗ್ರಹಾರದಿಂದ ದಿನಕ್ಕೆ ಒಂದು ಅನ್ನೋ ರೀತಿಯಲ್ಲಿ ಒಂದು ಹೆಣಗಳು ವಿಕ್ಟೋರಿಯಾಗೆ ಬರುವಂತದ್ದು. ಇಲ್ಲಿ ಹೃದಯಘಾತ ಅನ್ನೋ ಒಂದು ನೆಪ ಅಂತಾನು ಹೇಳ್ಬೋದು. ಕೆಲವೊಂದು ಟಾರ್ಚರ್ ಇಂದನೂ ಸತ್ತಿರ್ಬೋದು ಅನ್ನೋ ಒಂದು ಶಂಕೆ ಕೂಡ ಇದೆ. ಯಾಕಂದ್ರೆ ಪ್ರತಿಯೊಂದು ದಿನ ಕೂಡ ಅವರು 1 ಅಲ್ಲ 2 ಡೆಡ್ ಬಾಡಿಗಳು ವಿಕ್ಟೋರಿಯಾಗೆ ಬರುತ್ತೆ. ಇದರಿಂದ ಹಿಂದಿನ ಅವರು ಸಮಾಜಶಿ ಕೊಡೋ ರೀತಿಯಲ್ಲಿ ಒಂದು ಹೃದಯಘಾತ ಆಗಿದೆ ಅನ್ನುವಂಥದ್ದು ಮತ್ತೆ ಇನ್ನೊಂದು ಆತ ಬಿದ್ದು ಸತ್ತಿದ್ದಾನೆ ಅನ್ನುವಂಥದ್ದು ಒಂದು ಮಾತುಗಳನ್ನ ಕೇಳ್ತಾರೆ. ಆದ್ರೆ ಇದನ್ನ ಸಂಪೂರ್ಣ ತನಿಖೆ ನಡೆಸಿದ ಮೇಲೆ ಈ ವಿಷಯ ಬಹಿರಂಗ ಆಗಬಹುದು. ನವಿತಾ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗೆ.